ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಒಂದ್ಸಲ ಒಂದು ಊರಿನಲ್ಲಿ ಒಬ್ಬ ಬಡ ಗುರುಗಳಿರ್ತಾರೆ, ಬ್ರಾಹ್ಮಣರಾಗಿರ್ತಾರೆ. ಅವರು ಹೀಗೆ ಜ್ಞಾನವನ್ನೆಲ್ಲ ಬೇರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನೀಡ್ತಿದ್ದ ಹಾಗೆ ಅವ್ರ ಬದುಕನ್ನ ಸಾಗಿಸ್ತಾ ಇದ್ದಂಥವ್ರು. ಒಂದು ಸಲ ಏನಾಗುತ್ತೆ, ಅವರ ಶಿಷ್ಯರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಈ ವ್ಯಾಪಾರಿ ಒಂದು ಅರ್ಥದಲ್ಲಿ ಕಂಜೂಸಿ. ಏನಾದ್ರೂ ಸಹಾಯ ಕೇಳಿದ್ರೆ ಯಾರಾದ್ರೂ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನಾನು ಏನಕ್ಕೆ ಸಹಾಯ ಮಾಡಬೇಕು ಅಥವಾ ನಾನು ಏನಕ್ಕೆ ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ಗಮನನೇ ಹರಿಸ್ತಿರ್ಲಿಲ್ಲ. ಇನ್ನೊಬ್ಬರಿಗೆ ನಾನು ಸಹಾಯ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ. ಒಂದು ಸಲ ಏನಾಗುತ್ತೆ, ಈ ಗುರುಗಳು ಅವರ ಪವಿತ್ರ ಗ್ರಂಥವನ್ನ ಭದ್ರವಾಗಿಡೋದಕ್ಕೆ ಒಂದು ಬಟ್ಟೆಯ ತುಂಡೊಂದು ಬೇಕಾಗಿತ್ತು. ಆ ಗುರುಗಳು ಏನು ಮಾಡ್ತಾರೆ, ಈ ವ್ಯಾಪಾರಿಯ ಮನೆಗೆ ಬರ್ತಾರಂತೆ. ಆತನ ಅಂಗಡಿ ಹತ್ರ ಬಂದು, ನನಗೆ ಒಂದು ಚಿಕ್ಕ ಬಟ್ಟೆಯ ತುಂಡು ಬೇಕಿತ್ತು ನನ್ನ ಗ್ರಂಥವನ್ನ ಭದ್ರವಾಗಿ ಇಡೋದಿಕ್ಕೆ ಅಂತ ಹೇಳಿ ಹೇಳ್ತಾರಂತೆ. ಆಗ ಈ ವ್ಯಾಪಾರಿ ಹೇಳ್ತಾನಂತೆ, ಅಯ್ಯೋ, ನೀವು ನನಗೊಂದು 2 ದಿನದ ಮುಂಚೆ ಹೇಳೋದಲ್ವಾ, ಇವಾಗ ನನ್ನ ಹತ್ರ ಏನೂ ಇಲ್ಲ. ನನಗೇನಾದ್ರೂ ನಿಮ್ಗೇನಾದ್ರೂ ಹೀಗೆ ಬೇಕು ಅಂತ ಹೇಳಿದ್ರೆ ಆಗಾಗ ನೀವು ಬಂದಾಗ ನನಗೆ ಈ ವಿಚಾರವನ್ನ ಹೇಳಿ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನಂತೆ. ಹೌದಾ ಅಂತ ಹೇಳಿ ಈ ಗುರುಗಳು ತುಂಬಾ ಬೇಸರದಿಂದ ವಾಪಸ್ ಹೋಗ್ತಾರಂತೆ. ಈ ಮಾತನ್ನ ಅವನ ಪತ್ನಿಯಾಗಿರುವಂತಹ ಆ ವ್ಯಾಪಾರಿಯ ಪತ್ನಿ ಕೇಳಿಸ್ಕೊಳ್ತಾರೆ. ಮತ್ಯಾರೋ ಒಬ್ಬ ಹುಡುಗನನ್ನ ವಾಪಸ್ ಹೋಗ್ತಾ ಇದ್ದಂತಹ ಗುರುಗಳನ್ನ ತಡೆದು ನಿಲ್ಲಿಸಿ ವಾಪಸ್ ಕರೆದುಕೊಂಡು ಬಂದಾಗ, ನಿಮ್ಗೆ ಏನು ಬೇಕು ಅಂತ ಹೇಳಿದಾಗ, ನನಗೊಂದು ಬಟ್ಟೆಯ ತುಂಡು ಬೇಕಷ್ಟೇ ಅಮ್ಮ, ಅದನ್ನ ಒಂದು ಪುಸ್ತಕ, ನನ್ನ ಗ್ರಂಥವನ್ನ ಮುಚ್ಚಿಡೋದಿಕ್ಕೆ, ಭದ್ರವಾಗಿಡೋದಿಕ್ಕೆ. ಸರಿ, ನೀವಿವಾಗ ಮನೆಗೆ ಹೋಗಿ ನಾಳೆ ಬರುವಷ್ಟರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಅವತ್ತಿನ ರಾತ್ರಿ ಸಾಯಂಕಾಲದ ಹೊತ್ತಿನಲ್ಲಿ ಈ ಪತ್ನಿ, ವ್ಯಾಪಾರಿಯ ಪತ್ನಿ, ವ್ಯಾಪಾರಿಯ ಹತ್ರ ಕೇಳ್ತಾನಂತೆ, ನೀವು ಅಂಗಡಿಯನ್ನ ಮುಚ್ಚಿದ್ದಾಯ್ತಾ? ಹೌದು, ಈಗಲೇ ನನಗೆ ಬಟ್ಟೆಯ 2 ತುಂಡುಗಳು ಬೇಕು ಅಂತ ಹೇಳಿ ಹೇಳ್ತಾಳಂತೆ. ಈಗೆಲ್ಲಾಗುತ್ತೆ, ನಾಳೆ ನಿನಗೆ ಹೊಸದಾಗಿ ಕೊಡ್ತೀನಿ, ಈಗ ನನಗೆ ಹೋಗೋದಿಕ್ಕಾಗೋದಿಲ್ಲ. ಇಲ್ಲ, ನೀವು ನನಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಿನಿಂದ ಹೇಳಿದಾಗ, ಈಗ ಗುರುಗಳ ಹಾಗೆ ವಾಪಸ್ ಇವಳನ್ನ ಕಳಿಸೋದಿಕ್ಕಾಗೋದಿಲ್ಲ. ಪತ್ನಿ ಹೇಳಿರುವಂತಹ ಮಾತು ಕೂಡ ಆಗಿರುತ್ತೆ. ಈ ವ್ಯಕ್ತಿ ಹೋಗಿ ತೆಗೆದುಕೊಂಡು ಬರ್ತಾನಂತೆ. ಸರಿ, ಮರುದಿನ ಬೆಳಿಗ್ಗೆ ಒಂದು ಪತ್ರದ ಜೊತೆಗೆ ಈ ವ್ಯಾಪಾರಿಯ ಪತ್ನಿ ಗುರುಗಳಿಗೆ ಈ ಬಟ್ಟೆಯನ್ನ ಕಳಿಸ್ತಾಳಂತೆ, ಈ ವಸ್ತ್ರದ ತುಂಡನ್ನ ಕಳಿಸ್ಬಿಟ್ಟು, ಇನ್ನು ಮುಂದೆ ನಿಮ್ಗೇನಾದ್ರೂ ಬೇಕು ಅಂತ ಹೇಳಿದ್ರೆ, ನಮ್ಮಿಂದ ಏನಾದ್ರೂ ಬೇಕು ಅಂತ ಹೇಳಿದ್ರೆ ನನ್ನನ್ನ ಕೇಳಿ, ನಿಮ್ಗೆ ಸಿಗುತ್ತೆ ಅಂತ ಹೇಳಿ. ಈ ಕಥೆಯನ್ನ ಕೇಳಿಸ್ಕೊಂಡಾಗ ನಿಮಗೇನನ್ನಿಸ್ತು? ನನಗೆ ಮೆಸೇಜ್ ಮಾಡಿ 9558606061ಗೆ, ಮತ್ತೊಮ್ಮೆ 9586060601ಗೆ. ಹೀಗೆ ಎಷ್ಟೋ ಸಲ ಹಣದ ಆಸೆ ಅನ್ನುವಂಥದ್ದು ಹೇಗೆ ಮಾಡಿಬಿಡುತ್ತೆ ಒಬ್ಬ ವ್ಯಕ್ತಿಯನ್ನ. ಆದ್ರೆ ಅಂತಹ ವ್ಯಕ್ತಿಗಳು ನಾವಾಗದೇ ಇರೋಣ ಅಂತ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.